ನಮ್ ಜನ ಚಾಡಿ ಹೇಳಿ ತಲೆ ಕೆಡಿಸೋದ್ರಲ್ಲಿ ನಿಸ್ಸೀಮ್ರು. ಇನ್ನೊಬ್ರು ಮಾತನ್ನ ಕೇಳಿ ವ್ಯಕ್ತಿತ್ವನ ಜಡ್ಜ್ ಮಾಡೋರಲ್ಲ ಪಲ್ಲವಿಯವರು. ಬುದ್ಧಿವಂತೆ. ಅವ್ರದ್ದು ಒಂದು ಸ್ವಂತಿಕೆ ಅಂತ ಇದೆ. ಸರ್ಕಮ್ಸ್ಟಾನ್ಸಸ್, ಸಾಕ್ಷಿಗಳು, ಕಾನೂನು ಇದರ ಆಧಾರದ ಮೇಲೆ ನನ್ನ ಹತ್ರ ಮಾತಾಡ್ತಾರೆ. ಆಗ ನಾನು ಸಾಕ್ಷಿಗಳನ್ನ ಒದಗಿಸಕ್ಕಾಗ್ದೆ ಅಸಹಾಯಕನಾಗ್ತೀನಿ. ಪಲ್ಲವಿ ಅವ್ರ ಮನಸ್ಸು ಮಾಡಿದ್ರೆ ನಿಮ್ಗ ಅನುಕೂಲ ಆಗ್ತದ. ನಾವೊಮ್ಮೆ ಅವ್ರನ್ನ ಭೇಟಿ ಆಗ್ಲೇನ್ರಿ? ಬೇಡ ಕಾಕ, ನನ್ನ ಪರವಾಗಿ ನೀವು ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ನಾನೇ ನಿಮ್ಮನ್ನ ಕಳ್ಸ್ಕೊಟ್ಟಿದ್ದೀನಿ ಅಂತ ಅನ್ಕೋತಾರೆ. ಆಗ್ಲಿ ಸಾಹೇಬ್ರ, ನಾನು ಜೈಲಿನ ಕಡೆ ಹೋಗಿ ಬರ್ತೀನಿ. ದೇವ್ರ ದಯದಿಂದ ಆ ಡೈರಿ ಎಲ್ಲಿದೆ ಅಂತ ಆ ಭೋಜ ಬಾಯಿ ಬಿಟ್ರ ಅಷ್ಟು ಸಾಕು. ಕಾಕ ತಗೋರಿ, ಇದನ್ನ ಅಣ್ಣಂಗ್ ಕೊಟ್ಬಿಡಿ. ಏನವ ಇದು? ನನ್ ಮನ್ಸಿನ ಮಾತೈತಿ ಕಾಕ, ಅಣ್ಣಂಗ ಎಲ್ಲ ಅರ್ಥ ಆಗ್ತದ. ಮರೀದೆ ಕೊಡು. ಮರೆಯೋದಿಲ್ಲ ಬಿಡವ, ಅವನು ನಿನ್ನಂತನಾಗ ಇರ್ತಾನ. ಈ ಮೋಡ ಕವಿದ ವಾತಾವರಣ ಕೊನೆ ಆಗ್ಲಿ ಅಂತ ನಾನು ಬಯಸ್ತೀನಿ. ಸರಿ ಕಾಕ, ನೀವು ಜೋಪಾನವಾಗಿ ಹೋಗಿ ಬನ್ನಿ. ಆಯ್ತವ, ನಾ ಬರ್ತೀನಿ. ಈ ಹೋರಾಟದಾಗ ನಾವು ಬದುಕ್ಬೇಕು ಸಾಹೇಬ್ರ. ನಮ್ಗೋಸ್ಕರ ಅಲ್ದೇ ಇದ್ರು ನಮ್ಮ ಅವ್ವಾಗೆ ನ್ಯಾಯ ಕೊಡ್ಸೋಕೋಸ್ಕರನಾದ್ರೂ ನಾವು ಬದುಕ್ಲೇಬೇಕು. ಅಜ್ಜಿ ಅಪ್ಪ ಕಾಲ್ ಮಾಡಿದ್ರಾ? ಇಲ್ಲ ತೇಜು. ಯಾಕ್ ಮಾಡಿಲ್ಲ? ನಾನು ಎಷ್ಟು ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ? ತೇಜು, ಅಪ್ಪ ಕಾಲ್ ಮಾಡೇ ಮಾಡ್ತಾನೆ. ಈಗ ಮನೆಗೆ ಹೋಗಿದ ತಕ್ಷಣ ದೇವ್ರಿಗೆ ದೀಪ ಹಚ್ಚಿ ಅಪ್ಪ ಬೇಗ ಬರ್ಲಿ ಅಂತ ಬೇಡ್ಕೊ, ಸರಿನಾ? ಸರಿ. ಬಾ. ಈಕೆ ವಿಕ್ರಾಂತನ್ ಮದರ್. ಇವ ಅವನ್ ಸಣ್ಣ. ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಸಖತ್ತಾಗಿ ಹೇಳ್ದೆ ಗುರು, ಹಂಸಲೇಖನು ಹಿಂಗ್ ಬರೆಯಲ್ಲ. ಏಯ್, ಇದನ್ ಬರ್ದಿರೋದೇ ಹಂಸಲೇಖ ಅವರು. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ಯಾರ್ ನೀವು? ತುಂಬಿದ ಮನೆಯ ತಬ್ಬಲಿಗಳು. ವಿಕ್ರಾಂತ್ ಎಲ್ಲಿ? ಎಲ್ಲೋಗಿದ್ದಾನೆ? ಗೊತ್ತಿಲ್ಲ. ಸುಳ್ಳು ಹೇಳಿದ್ರೆ ಬುರುಡೆ ಓಪನ್ ಮಾಡ್ಬಿಡ್ತೀನಿ. ನಿನ್ ಮಗನ ವಿಷಯ ನಿನಗ್ ಗೊತ್ತಿಲ್ಲದೆ ಇರುತ್ತಾ? ನಿಜವಾಗ್ಲೂ ವಿಕ್ರಾಂತ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲಪ್ಪ. ನೀವ್ಯಾರು? ಕೊನೆ ಸಲ ಕೇಳ್ತಿದ್ದೀನಿ, ವಿಕ್ರಾಂತ್ ಎಲ್ಲಿ? ತೇಜು, ಭಯ ಪಡ್ಬೇಡ, ನಾನಿದ್ದೀನಿ. ನಿಜವಾಗ್ಲೂ ನಮ್ಗೆ ವಿಕ್ರಾಂತ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲಪ್ಪ. ನಿಮ್ ಕೈ ಮುಗಿತೀನಿ, ದಯವಿಟ್ಟು ನಮ್ಮಿಬ್ಬರನ್ನ ಬಿಟ್ಬಿಡಿ. ಏಯ್, ಇವ್ರು ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಲ್ಲ. ಎತ್ತಾಕೊಳ್ಳೋ ಆಟೋಗೆ. ನಮ್ ಸ್ಟೈಲಲ್ಲಿ ಬಾಯ್ ಬಿಡ್ಸಿದ್ರೆ ಅವಾಗ ಮಾತಾಡ್ತಾರೆ. ಎತ್ತಾಕೊಳ್ಳೋ. ಏಯ್, ಯಾರು ನೀವೆಲ್ಲ? ಅಜ್ಜಿ, ಬಿಡ್ರೋ? ಬಿಡ್ರೋ? ಪ್ರಭಾ, ನೀನು ಹೇಳಿದ ತರಕಾರಿ ಎಲ್ಲ ತಂದಿದ್ದೀನಿ. ಪ್ರಭಾ, ಪ್ರಭಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಗೀತಾ ಏನಾದ್ರು ಅಂದ್ಲಾ? ಇಲ್ಲ ರೀ, ಅವಳೇನೋ ಹೇಳಲಿಲ್ಲ. ಅವಳು ಹೇಳಿದ್ರು ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವಳ ಮಾತುಗಳೆಲ್ಲ ಅಭ್ಯಾಸ ಆಗೋಗಿದೆ. ಇನ್ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಈಗಷ್ಟೇ ಹುಟ್ಟಿರೋ ಮಕ್ಕಳ ಬಗ್ಗೆ. ಅರ್ಥ ಆಗ್ಲಿಲ್ಲ. ಏನಾಗಿದೆ ಇವತ್ತು ನಿನ್ಗೆ?
ಇವತ್ತು ಅನುನ ಸ್ಕೂಲಿಗೆ ಡ್ರಾಪ್ ಮಾಡೋದಕ್ಕೆ ಹೋಗಿದ್ನಲ್ಲ, ಆಗ ತೇಜುನ ನೋಡ್ದೆ. ಬಹಳ ಬೇಜಾರಾಯ್ತು ರೀ. ನಮ್ಮ ಮನುಗೆ ಅಪ್ಪ ಇಲ್ಲ, ತೇಜುಗೆ ಅಮ್ಮ ಇಲ್ಲ. ಅಪ್ಪ ಇದ್ರೂ ಕೂಡ ಅಪ್ಪನ ಪರಿಸ್ಥಿತಿ ಚೆನ್ನಾಗಿಲ್ಲ. ಆಗಿದ್ದನ್ನ ಆಗೋದನ್ನ ತುಂಬಾ ಯೋಚನೆ ಮಾಡಬಾರ್ದು ಪ್ರಭಾ. ಜೀವನದಲ್ಲಿ ಒಂದಲ್ಲ ಒಂದು ಮನಸ್ಸಿಗೆ ಇಡಿಸದೇ ಇರೋ ಘಟನೆಗಳು ನಡೀತಾನೆ ಇರುತ್ತವೆ. ಜೀವನ ಅಂದ್ರೇನೆ ಹೀಗೆ, ಅಂದ್ಕೊಂಡಂಗೆ ಯಾವುದು ನಡೆಯೋದಿಲ್ಲ. ಏನ್ ಬರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಗಾಳಿ ಬಂದ್ ಕಡೆ ತೋರ್ಕೋ, ಮೂವ್ ವಿತ್ ದ ಫ್ಲೋ, ಶೋ ಮಸ್ಟ್ ಗೋ ಆನ್ ಅಂತ ಹೇಳ್ತಾರಲ್ಲ ಹಾಗೆ. ನಾಳೆ ಅನ್ನೋದು ನಾವು ಅಂದ್ಕೊಂಡೋಗಿ ಬರೋದಿಲ್ಲ. ಭವಿಷ್ಯ ಅನ್ನೋದು ಯಾವಾಗ್ಲೂ ರಹಸ್ಯವಾಗೇ ಇರುತ್ತೆ. ಆದ್ರೂ ತೇಜುನ ನೋಡಿ ನಂಗೆ ತುಂಬಾ ಬೇಜಾರಾಯ್ತು ರೀ. ವಿಕ್ರಾಂತ್ ವಾಪಸ್ ಬರೋವರೆಗೂ ಸುಲೋಚನಾ ಮತ್ತೆ ತೇಜು ನಮ್ಮನೆಯಲ್ಲೇ ಇರ್ಲಿ ಅಲ್ವಾ? ಜಾಗ ಬದಲಾದ್ರೆ ಮನಸ್ಥಿತಿನೂ ಬದಲಾಗತ್ತೆ. ಅವ್ರು ಇಲ್ಲಿಗೆ ಬಂದು ನಮ್ ಜೊತೆ ಮಾತಾಡ್ತಿದ್ರೆ ಹೊತ್ತೋಗುತ್ತೆ, ಬೇಸರ ಕಳಿಯತ್ತೆ. ಹಾಗೆ ಕೊರಗೋದು ತಪ್ಪುತ್ತೆ. ನಾನು ಹೋಗಿ ಕರ್ಕೊಂಡ್ ಬರ್ಲಾ? ಪ್ರಭಾ, ನಾವೊಂದ್ ಮಾತು ಪಲ್ಲವಿನ್ ಕೇಳಿದೆ, ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದು ಸರಿಯಲ್ಲ ಅನ್ಸುತ್ತೆ. ಅಲ್ಲ ರೀ, ಪಲ್ಲವಿಗೆ ಹೇಳಿದ್ರೆ ಅವಳು ಏನು ಹೇಳೋದಿಲ್ಲ. ಯಾಕಂದ್ರೆ ಸುಲೋಚನಾ ಮತ್ತೆ ತೇಜು ಕಂಡ್ರೆ ಅವಳಿಗೂ ಅನುಕಂಪ ಇದೆ. ನಾವೇನೇ ನಿರ್ಧಾರ ತೆಗೆದುಕೊಂಡ್ರು ಅವಳು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಜನ ತಲೆಗೊಂದ್ ಮಾತಾಡ್ತಾರೆ. ಆ ಮಾತೇನಾದ್ರೂ ಅವಳ ಕಿವಿಗ್ ಬಿದ್ರೆ ಅವಳ ನೆಮ್ಮದಿ ಹಾಳಾಗುತ್ತೆ. ನಾವೇನ್ ಸಂಬಂಧ ಬೆಳೆಸ್ತಿದೀವ? ಸಹಾಯ ಮಾಡೋದು ಮಾನವೀಯತೆ ತಾನೆ. ಜನ ಯಾಕ್ರಿ ಮಾತಾಡ್ತಾರೆ? ಯಾಕೆ ಮಾತಾಡ್ಬೇಕು? ಕೆಲವೊಂದು ವಿಚಾರಗಳು ನಿನ್ಗೆ ಅರ್ಥ ಆಗೋದಿಲ್ಲ ಪ್ರಭಾ. ಸುಲೋಚನಮ್ಮನವರು ತೇಜು ಜೊತೆ ವಿಕ್ರಾಂತ್ ಬರೋವರೆಗೂ ನಮ್ಮನೇಲಿದ್ರೆ ಜನ ಮಾತಾಡ್ಕೊಳ್ತಾರೆ. ಅದೇ ರೀ ಯಾಕೆ ಅಂತ. ಯಾಕೆಂದ್ರೆ ವಿಕ್ರಾಂತ್ ಕೊಲೆ ಆರೋಪಿ. ಅದಕ್ಕೆ ಪಲ್ಲವಿನ ಕೇಳೋಣ ಅಂತ ಹೇಳಿದ್ದು. ನಾವೇನೇ ಎಮೋಷನಲ್ ಆಗಿ ನಿರ್ಧಾರ ತೆಗೆದುಕೊಂಡ್ರು ಆದ್ರಿಂದ ಪಲ್ಲವಿಗೆ ತೊಂದರೆ ಆಗ್ಬಾರ್ದು ಅಲ್ವಾ? ನಿನ್ನ ಆಲೋಚನೆ ಸರಿ ಇದೆ ಪ್ರಭಾ, ಆದ್ರೆ ಪಲ್ಲವಿನ ಕೇಳಿ ಮುಂದುವರಿಯೋಣ. ಬಂದ್ರೆ ಸರಿ. ಭಾಗಂತ ನಿಂಗೇನು ಹೋಗಿಲ್ಲ ಅಲ್ವಾ? ಇಲ್ಲ ಅಜ್ಜಿ, ನಂಗೇನೂ ಆಗಿಲ್ಲ. ಅಮ್ಮ ಏನೂ ಆಗಿಲ್ಲ ಅಲ್ವಾ? ಏನು ಆಗಿಲ್ಲಮ್ಮ. ಏನೂ ಆಗಿಲ್ಲ ತಾನೆ? ತೇಜು, ತೇಜು, ಅಮ್ಮ ಏನೂ ಆಗಿಲ್ಲ ಅಲ್ವಾ? ತೇಜು ಓಕೆ ಅಲ್ಲ ಕಂದ? ಅಮ್ಮ ಯಾರವರೆಲ್ಲ? ಗೊತ್ತಿಲ್ಲಮ್ಮ ಪಲ್ಲವಿ. ವಿಕ್ರಾಂತ್ ಎಲ್ಲಿ ಹೇಳು, ಇಲ್ಲಾಂದ್ರೆ ಕೊಂದು ಬಿಡ್ತೀವಿ ಅಂತಿದ್ರು. ದೇವ್ರು ಬಂದಾಗ ಬಂದೆ ಪಲ್ಲವಿ ನೀನಿವತ್ತು. ನೀನೇನಾದ್ರೂ ಸಮಯಕ್ಕೆ ಸರಿಯಾಗಿ ಬರ್ಲಿಲ್ಲ ಅಂತಿದ್ರೆ ನಮ್ಮಿಬ್ಬರ ಗತಿ. ಅಮ್ಮ ಬನ್ನಿ, ನಾವು ನಮ್ಮ ಮನೆಗೆ ಹೋಗೋಣ. ಅಯ್ಯೋ, ನಿನ್ಗ್ಯಾಕಮ್ಮ ಸುಮ್ಮನೆ ತೊಂದ್ರೆ? ನಾವು ನಮ್ಮನೆಗೆ ಹೋಗ್ತೀವಿ. ಸ್ವಲ್ಪ ಡ್ರಾಪ್ ಮಾಡಿಸ್ಬಿಡ್ತೀಯಾ? ಏನು ಬೇಡಮ್ಮ, ವಿಕ್ರಾಂತ್ ಅವರು ಬರೋ ತನಕ ನೀವು ನಮ್ಮನೇಲೇ ಇರಿ. ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ.